ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಚಿಕ್ಕಪೇಟೆಯಿಂದ ಏನು ಶಾಪಿಂಗ್ ಮಾಡ್ಕೊಂಡು ಬಂದಿವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇಟ್ಸ್ ಡೇ 2 ಆಫ್ ಚಿಕ್ಕಪೇಟೆ ಶಾಪಿಂಗ್. ಇವಾಗ ಶಾಪಿಂಗ್ ಹೋಗಬೇಕು ಊಟ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ. ಸೊ ನಿನ್ನೆ ಬರೀ ನಮ್ಮ ತಂಗಿದ ಸೀರೆ ಶಾಪಿಂಗೇ ಆಯಿತು, ಅಂದರೆ ಮದುಮಗಳ ಸೀರೆ ಶಾಪಿಂಗ್ ಆಯಿತು. ಅವಳಿಗೆ 5 ಸೀರೆ, 1 ಲೆಹೆಂಗಾ ಮತ್ತು ಸ್ವಲ್ಪ ಗಿಫ್ಟಿಂಗ್ ಆಪ್ಷನ್ಗೆ ಸೀರೆ ತೊಗೊಳೋಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು. ಹಂಗಾಗಿ ನಮಗೇನೋ ಸೀರೆ ಶಾಪಿಂಗ್ ಮಾಡಲಿಲ್ಲ. ಇವತ್ತು ನಮ್ಮ ಮಮ್ಮಿಗೆ 1-2 ಸೀರೆ, ನನಗೆ ಅಂದರೆ ತವ್ರ ಮನೆಯಿಂದ ನನಗೆ ಕೊಡಿಸ್ತಾರಲ್ಲ, ನನಗೆ ಸೀರೆ, ನಾವು ನಮ್ಮ ಮಮ್ಮಿಗೆ ಸೀರೆ ಕೊಡಿಸ್ಬೇಕು. ಅದು ಆಮೇಲೆ ಹಾಗೆ ಚಿಕ್ಕ ಪುಟ್ಟ ಮತ್ತು ಬೇರೆ ಬೇರೆ ಏನೇನೋ ಶಾಪಿಂಗ್ ಇದೆ, ಅದೆಲ್ಲ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಬೆಳಗ್ಗೆ ನಮ್ಮ ಮಮ್ಮಿಯವರೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ. ಇವಾಗ ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಊಟ ಮಾಡಿಕೊಂಡು ಹೊರಡೋದು. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ರೆಡಿಯಾಗಿದ್ದೀನಿ. ಸೊ ನೋಡೋಣ ಬನ್ನಿ. ಇವತ್ತು ಚಿಕ್ಕಪೇಟೆಯಲ್ಲಿ ಮೇ ಬಿ ಭೈರಪ್ಪ ಸಿಲ್ಕ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆ್ಯಕ್ಚುಲಿ ನಿನ್ನೆ ಹೋಗಿದ್ವಲ್ಲ ನಮ್ಮ ತಂಗಿ ಸೀರೆ ಶಾಪಿಂಗ್ ಮಾಡೋಕ್ಕೆ. ಅಲ್ಲಿ ಚೆನ್ನಾಗಿದ್ವು, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗೇ ಇತ್ತು. ಅಂದರೆ ಇವಾಗ ನಮಗೆ ಅರೌಂಡ್ 8 to 10K ರೇಂಜಲ್ಲಿ ಆ ಥರ ನೋಡ್ತಾ ಇದ್ದೀವಿ. ಚೆನ್ನಾಗಿತ್ತು. ಬಟ್ ಗೊತ್ತಲ್ಲ, ಹೆಣ್ಮಕ್ಳಿಗೆ ಒಂದೇ ಸೀರೆ ಅಂಗಡಿಗೆ ಹೋದರೆ ಸಮಾಧಾನ ಆಗೋಲ್ಲ. ಒಂದು 4-5 ಅಂಗಡಿ ತಿರುಗಾಡಿ ಎಲ್ಲ ಏನೋ ರೇಟು ಮತ್ತು ಕಲರ್ಸು ಅದು ಇದು ಕಂಪೇರ್ ಮಾಡಿದ್ರೆ ಸಮಾಧಾನ ಆಗೋದು. ಸೊ ನಿನ್ನೆ ಅದೊಂದು ಅಲ್ಲಿ ನೋಡಿದ್ವಿ, ಚೆನ್ನಾಗಿತ್ತು. ಫಸ್ಟ್ ಅಕ್ಕಿಂದೆಲ್ಲ ಮುಗೀಲಿ, ಆಮೇಲೆ ನಾವು ನೋಡೋಣ ಅಂದ್ಕೊಂಡ್ವಿ. ಬಟ್ ಟೈಮ್ ಆಗಿಬಿಟ್ಟಿತ್ತು. ಹಂಗಾಗಿ ಸೊ ಆಯ್ತು, ನಾಳೆ ಬರೋಣ ಅಂತ ಅವ್ರಿಗೆ ಹೇಳಿ ಬಂದಿದ್ವಿ. ನಾಳೆ ಬರ್ತೀವಿ ಅಂತ ಹೇಳಿದ್ದೀವಿ. ಬಟ್ 1-2-3 ಕಡೆ ಅಡ್ಡಾಡಿಕೊಂಡು ಮತ್ತೆ ಎಲ್ಲೂ ಚೆನ್ನಾಗಿ ಸಿಕ್ಕಿಲ್ಲ ಅಂದರೆ ಅಲ್ಲಿ ಹೋಗೋಣ ಅಂತ ಹಂಗಿದೆ. ಸೊ ಭೈರಪ್ಪದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಭೈರಪ್ಪ ಸಿಲ್ಕ್ಸು ಮತ್ತು ರತ್ನಂ ಸಿಲ್ಕ್ಸು ಅದೆಲ್ಲ ತುಂಬ ಏನೋ ಒಳ್ಳೆ ಏನಂತಾರೆ ಅದಕ್ಕೆ ಬಾಯಿಗೆ ಬರ್ತಾಯಿಲ್ಲ, ಚೆನ್ನಾಗಿ ಕಲೆಕ್ಷನ್ಸ್ ಇರುತ್ತೆ ಅಂತ ನೋಡ್ತಾ ಇದ್ದೆ. ಬಟ್ ರತ್ನಂ ಸಿಲ್ಕ್ಸ್ ಇರೋದು ಒಂದು ವಿಜಯನಗರಲ್ಲ, ಒಂದು ಚಂದ್ರ ಲೇಔಟಲ್ಲಿದೆ, ಇನ್ನೊಂದು ಜಯನಗರಲ್ಲಿದೆ, ಭೈರಪ್ಪ ಚಿಕ್ಕಪೇಟೆಯಲ್ಲಿದೆ. ಸೊ ಚಿಕ್ಕಪೇಟೆಯಲ್ಲಿ ನಮಗೆ ಬೇರೆ ಎಲ್ಲ ಕೆಲಸ ಇದೆ. ಹಾಗಾಗಿ ಫಸ್ಟು ಭೈರಪ್ಪ ಸಿಲ್ಕ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ ಬನ್ನಿ ಇವತ್ತೇನೇನು ತೊಗೊತೀನಿ ಅಂತ. ಆಬ್ವಿಯಸ್ಲಿ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದರು ನೋಡಿ. ಇವಾಗ ಚಿಕ್ಕಪೇಟೆಗೆ ಹೋಗಿ ರೆಡಿನಾ? ನಿನ್ನೆ ನೋಡಿ ಇಷ್ಟು ಸಾಮಾನು, ನಮ್ಮ ಮನೆ ನೋಡಿ, ಅಲ್ಲಿ ಸಾಮಾನು ನೋಡಿ ಇಷ್ಟಿದೆ. ಇವತ್ತು ಎಷ್ಟು ಮನೆ ಕೊಟ್ಟು ಬಂದ್ರಿ ಕಾರ್ಡ್ಸು? ಬರೀ 3 ಮನೆ. ಬೆಳಗ್ಗೆ ಎಷ್ಟು ಗಂಟೆಗೆ? 11 ಗಂಟೆ ಹೋದವರು 3:30 ಆಗಿದೆ ಟೈಮ್. ಅವಾಗೆ ಬರೀ 3 ಮನೆನಾ? ಇವಾಗ ಫಸ್ಟ್ ಬಂದಿರೋದು ಸುಟ್ಕೇಸ್ ತೊಗೊಳಕ್ಕೆ ಬಂದಿದ್ದೀವಿ ಇಲ್ಲಿ. ವೈ ಪ್ಯೂರ್ ಕಾಟನ್ ಕೊಡ್ರಿ. ಇವಾಗ ಬ್ಲಾಂಕೆಟು ಮತ್ತೆ ಬೆಡ್ಶೀಟು, ಪಿಲ್ಲೋ ಕವರ್ಸ್ ಶಾಪಿಂಗ್ ಮಾಡಕ್ ಬಂದಿದ್ದೀವಿ. ಇದು ಹೋಲ್ಸೇಲ್ ಅಂಗಡಿ ಅಂತ. ಇವಾಗ ಇದು ಸೆಲೆಕ್ಷನ್ ಆಗಿದೆ. ಇವಾಗ ಅಲ್ಲಿಂದ ನೆಕ್ಸ್ಟ್ ಭೈರಪ್ಪ ಸಿಲ್ಕ್ಸ್ಗೆ ಹೊರಟಿದ್ದೀವಿ. ಇವಾಗ ಭೈರಪ್ಪ ಸಿಲ್ಕ್ಸ್ ನೆಕ್ಸ್ಟ್. ಇವಾಗ ಭೈರಪ್ಪ ಸಿಲ್ಕ್ಸ್ಗೆ ಬಂದಿದ್ದೀವಿ. ಚೆನ್ನಾಗಿ ಅನ್ಸ್ತಾವಲ್ಲ? ಯಾವುದು ನಾನು ತಗೊಳ್ಳ ಈ ಥರ ಕಲರ್? ಅಂದರೆ ರೆಡ್ ನನ್ನ ಹತ್ರ ಆಲ್ರೆಡಿ ಪರ್ಪಲ್ ಲ್ಯಾವೆಂಡರ್ ಮಸ್ತ್ ಕಲರ್. ಚೆನ್ನಾಗಿದೆ ಬಟ್ ಅದು ಮಸ್ತ್ ಐತೆ, ಅದು ಚಂದ ಐತೆ. ಇವತ್ತು ನಮ್ಗೆ ಯಾವ ಸೀರೆ ಸೆಲೆಕ್ಷನ್ ಆಗ್ತಾನೆ ಇಲ್ಲ ಇವತ್ತು. ಏನೊಮ್ಮೆ ನಿನ್ನೆ ನಮ್ಮ ತಂಗಿ ಮದ್ವೆ ಸೀರೆಸ್ ನಾವೊಂದು 4 ಕವರಲ್ಲಿ ಸೆಲೆಕ್ಟ್ ಮಾಡೋದು. ನಿನ್ಗೆ ಒಂದು ಸೀರೆ ಸೆಲೆಕ್ಷನ್ ಆಗ್ತಿಲ್ಲ ಇವತ್ತು. ಇದಕ್ಕ ನಿನ್ನೆ ನೋಡಿ ಎಷ್ಟು ರಶ್ ಇತ್ತು. ಸುದರ್ಶನ್ ನೋಡಿ ಇವತ್ತು ಎಷ್ಟು ಕಲ್. ನಿನ್ನೆ ಕಾಲಿಡಕ್ಕೆ ಜಾಗ ಇದ್ದಿಲ್ಲಲ್ಲ ಸುದರ್ಶನ್? ಹಾಂ, ನಿನ್ನೆ ನೀನೇ ಹೋಗಿ ಸೀರೆ ತೋರಿಸಿದ್ವಿ. ಇವತ್ತು ನೋಡಿ ಎಷ್ಟು ಖಾಲಿ. ನಿನ್ನೆ ಕಾಲಿಡಕ್ಕೆ ಜಾಗ ಇದ್ದಿಲ್ಲಲ್ಲ ಇಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಲಾಸ್ಟ್ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮು ಸೀರೆ ಶಾಪಿಂಗ್ ಹೋದಾಗ ನೀವು ನೋಡಿರ್ಬೋದು. ಸೊ ಸೀರೆ ಏನೂ ತರಲಿಲ್ಲ, ಯಾಕಂದರೆ ಲೇಟಾಗಿ ಒಂದು ಆಗಿತ್ತು. ಆಮೇಲೆ
ಇವ್ರಿಗೆ ಯಾವುದೂ ನಮ್ಮ ಮಮ್ಮಿಯವ್ರಿಗೆ ಯಾವುದೂ ಸೀರೆ ಸೆಲೆಕ್ಟ್ ಆಗಲಿಲ್ಲ. ಇವಾಗ ಮತ್ತೆ ಹೋಗ್ತಾಯಿದ್ದೀವಿ. ಇವತ್ತು ಚಿಕ್ಕಪೇಟೆ ಹೋಗ್ತಾಯಿದ್ದಿಲ್ಲ, ಫಸ್ಟು ಇಲ್ಲೇ ಯಾವ ಏರಿಯಾ ಗೊತ್ತಿಲ್ಲ, ನಮ್ಮ ತಂಗಿ ಹೇಳಿದ್ದಾಳೆ, ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಾಳೆ. ಕುರುಬ್ರಳ್ಳಿಯ ಇಲ್ಲೇ ಕುರುಬ್ರಳ್ಳಿ ಅಂತೆ, ಅಲ್ಲಿ ಹೋಗ್ತಾಯಿದ್ದೀವಿ. ಯಾವುದೋ ಅಂಗಡಿ, ಇನ್ಸ್ಟಾಗ್ರಾಮಲ್ಲಿ ಬರೋ ಅಂಗಡಿಗಳೆಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ, ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾಳೆ. ಇವಾಗ ಕುರುಬ್ರಳ್ಳಿಯಲ್ಲಿ ಯಾವುದೋ ಒಂದು ಶಾಪ್ ಹೋಗ್ತಾಯಿದ್ದೀವಿ, ಅಂದರೆ ಮನೆಯವ್ರಿಗೆ ಸೀರೆ ಅದು ಇದು ನೋಡೋಕ್ಕೆ ಅಲ್ಲಿ ಹೋಗ್ತಾಯಿದ್ದೀವಿ. ಅದಾದಮೇಲೆ ಚಿಕ್ಕಪೇಟೆಗೆ ಹೋಗಬೇಕು. ನೋಡೋಣ ಇವತ್ತು ಏನೇನು ತೊಗೊತೀವೋ ಬಿಡ್ತೀವೋ, ಆಮೇಲೆ ಏನೇನು ತೊಗೊತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ಇವಾಗ ಬಂದಿರೋದು ರಾಮಾಯಸ್ ಹೋಲ್ಸೇಲ್ ಶಾಪ್ಗೆ. ಇದು ತುಂಬ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ವಿ, ಅದಕ್ಕೆ ಈ ಶಾಪಿಗೆ ಬಂದಿದ್ದೀವಿ. ಇವಾಗ ರಿದ್ದಿ ಸಿದ್ದಿಗೆ ಬಂದಿದ್ವಿ. ಎಲ್ಲಿ ನೋಡೋದು ಆರೆಂಜ್ ಕಲರ್ ಕಣ್ಣಿಗೆ ಬೀಳ್ತಾವಲ್ಲ ಡಮ್ಮಿ. ಚೆನ್ನಾಗೈತಲ್ಲ ಇದು ಆರೆಂಜು, ಪಿಂಕ್, ಗ್ರೀನ್, ಪಿಂಕ್. ಇಲ್ಲಿ ರೆಡ್ ಐತೆ ನೋಡಿದ್ರಲ್ಲ, ಇದೇನಾ ಸೇಮ್ ಇವಾಗ ನೋಡ್ತಾ ಇದ್ದೀವಲ್ಲ. ಫೈನಲಿ ನೋಡ್ಬೋದು, ನನಗೆ ರಸ್ಟ್ ಆರೆಂಜ್ ಬಜೆಟಲ್ಲಿ ಸಿಕ್ತು. ಅಲ್ಲೇ ಅಂಗಡಿಯಲ್ಲಿ ನೋಡಿದ್ದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಮೇ ಬಿ ಸ್ವಲ್ಪ ಬಟ್ಟೆ ಡಿಫ್ರೆನ್ಸ್ ಅನಿಸುತ್ತೆ, ಬಟ್ ಚೆನ್ನಾಗಿದೆ. ಇವಾಗ ರಿದ್ದಿ ಸಿದ್ದಿ ಗೋಡನಿಗೆ ಬಂದಿದ್ವಿ. ಗೋಡನಲ್ಲಿ ಸೆಲೆಕ್ಷನ್ ನಡೀತಾರೆ. ಇಲ್ಲಿ ನೋಡ್ಬೋದು, ಇವಾಗ ಮನೆಗೆ ಬಂದ್ವಿ. ಸೀರೆಗಳು ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ, ಅಂದರೆ ಇದು ಮನೆಯವ್ರಿಗೆ ಸೇಮ್ ಕಲರ್ಸ್ ಇದೆ ಎಲ್ಲ. ಇದು ನಂದು, ಇದು 2595 ಏನೋ, 2595 ಇದೆ. ಸೇಮ್ ಅಂದರೆ ಸ್ವಲ್ಪ ಬಟ್ಟೆ ಚೇಂಜ್ ಇರ್ಬೋದು. ಅಂಗಡಿಯಲ್ಲೆಲ್ಲ 7000. ಇದು ಮೊನ್ನೆಲ್ಲ ಸುದರ್ಶನ್ ಅಂದರೆ ಇವು ಇರ್ತಾವ, ಬಟ್ಟೆಗಳು ಡಿಫ್ರೆಂಟ್ ಇರುತ್ತಾ. ಇದು ಸ್ವಲ್ಪ ಬಟ್ಟೆ ಸ್ವಲ್ಪ ಒಂಥರ ಚೇಂಜ್ ಇದೆ, ಬಟ್ 2595 ಅಲ್ಲ ಒಂದು. ಇದು ಪರವಾಗಿಲ್ಲ, ಚೆನ್ನಾಗಿದೆ ನೋಡಿ. ಡಿಫ್ರೆಂಟ್ ಕಲರ್ಸ್ ತಂದಿದ್ದೀವಿ ಸೀರೆಗಳು. ಇವಾಗ ಇಷ್ಟು ಸೀರೆ, ಒಂದು 15 ಸೀರೆ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದೀವಿ. ಇದೆಲ್ಲ ಮನೆಯವ್ರಿಗೆ, ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡೋಕ್ಕೆ ಅಂತ. ಸೇಮ್ ಕಲರ್ ಸಿಕ್ಕಿದೆ. ಕಲರ್ಸ್ ನಮಗೆ ಜಾಸ್ತಿ, ಅಂದರೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೇಳಿದ್ವಿ, ಕಲರ್ಸ್ ಇಲ್ಲ, ಬಟ್ ಚೆನ್ನಾಗಿದೆ ನೋಡಿ ಕಾಂಬಿನೇಷನ್. ರೆಡ್ಡು, ಪಿಂಕು, ಇದು ಪಿಂಕು ಕಾಂಬಿನೇಷನ್ ಚೆನ್ನಾಗಿದೆ. ಇದರಲ್ಲಿ ಒಂದು 2-3 ಇದ್ದಿಲ್ಲಲ್ಲ ಪೀಸು. ಆರೆಂಜು ಮೆರೂನಲ್ಲಿ ಚೆನ್ನಾಗಿದೆ ಇದು. ಸರ್ ಆರೆಂಜು ಮೆರೂನು ಹಣ್ಣಾಗಿದ್ರೆ ಕೆಂಪು. ನೆಕ್ಸ್ಟ್ ನಾವು ಇಲ್ಲಿ ಬಂದಿದ್ದೀವಿ ಇವಾಗ. ಪ್ಯೂರ್ ಸಿಲ್ಕ್ ಮನಲ್ಲೇ ಮಾರ್ತಾರೆ ಇವರು. ಮನೆಯಲ್ಲೇ ಇದು ಮಾಡಿದ್ದಾರೆ, ಅಂಗಡಿ ಇದೆ, ಅಲ್ಲಿ ಬಂದಿದ್ದೀವಿ. ಡಿಸ್ಕೌಂಟ್ ಏನಿರಲ್ಲ, ಫಿಕ್ಸ್ ಪ್ರೈಸ್ ಇರುತ್ತೆ ನೋಡಿ. ಚೆನ್ನಾಗಿತ್ತು ನೋಡೊಮ್ಮೆ ಕೇಳಿದ್ದು. ಇದು ಚೆನ್ನಾಗಿದೆ, ಸ್ವಲ್ಪ ಡಾರ್ಕ್ ಅನ್ಸುತ್ತಲ್ಲ ಕಲರು, ಬಟ್ ಉಟ್ಕೊಂಡ್ರೆ ಚಲೋ ಅನ್ಸುತ್ತೆ. ಮುಗಿಸ್ತಾರೆ ಅವ್ರು, ಕೊಡ್ತೀನಿ ಕನ್ಸಿ ಅಷ್ಟೇ ನಂದೇ ಸಾಕದು. ಬ್ಲೂ ಕಲರ್ ಕೇಳಿದ್ದೆ. ಹಾಯ್ ಗೈಸ್, ಇಟ್ಸ್ ನೆಕ್ಸ್ಟ್ ಡೇ. ಮತ್ತೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇವತ್ತು ಚಿಕ್ಕಪೇಟೆ ಹೋಗ್ತಾ ಇದ್ವಿ. ನಿನ್ನೆನೂ ಚಿಕ್ಕಪೇಟೆ ಹೋಗ್ತೀವಿ ಅಂತಂದ್ವಿ, ಬಟ್ ನಿನ್ನೆ ಚಿಕ್ಕಪೇಟೆ ಹೋಗಲಿಲ್ಲ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಒಂದು ಹೋಲ್ಸೇಲ್ ಶಾಪಿಗೆ ಹೋಗಿದ್ವಿ. ಹಾಗೆ ಮನೆ ಹತ್ರ ಇರೋ ಸೀರೆ ಅಂಗಡಿ ಎಲ್ಲ ನೋಡ್ಕೊಂಡ್ಬಂದ್ವಿ. ನಮ್ಮ ಮಮ್ಮಿಗೆ ಅಲ್ಲಿ ಯಾವುದೂ ಇಷ್ಟ ಆಗಿರಲಿಲ್ಲ. ಸೊ ನಮ್ಮ ತಂಗಿದು ಬೇಗ ಸೆಲೆಕ್ಷನ್ ಆಯಿತು, ನಮ್ಮ ಮಮ್ಮಿದಂತೂ ಸೆಲೆಕ್ಷನ್ ಆಗ್ತಾ ಇಲ್ಲ. ಸೊ ನಾನು ನಮ್ಮ ಮಮ್ಮಿ ತೊಗೊಂಡ್ಮೇಲೆ ನಾನು ತೊಗೋಬೇಕು ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಹೀಗಾಗಿದೆ. ಸೊ ಇವತ್ತು ಹಾಗೆ ನಮ್ಮ ತಂಗಿದೊಂದು ಸೀರೆ ಎಕ್ಸ್ಚೇಂಜ್ ಇದೆ. ಅವಳದು ಮದುವೆ ಸೀರೆ ತೊಗೊಂಡ್ವಲ್ಲ, ಅಲ್ಲಿ ಒಂದು ಸೀರೆ ಎಕ್ಸ್ಚೇಂಜ್ ಇದೆ. ಸೊ ಅದೇ ಅಂಗಡಿಗೆ ಹೋಗಿ ಏನಾದರೂ ಮತ್ತೆ ಕಲೆಕ್ಷನ್ಸ್ ಬಂದಿದ್ದಾವ ಅಂತ ನೋಡ್ತೀವಿ. ಸೊ ನಮಗೆ ಅಲ್ಲಿ ಅವತ್ತು ಚೆನ್ನಾಗಿ ಅನಿಸ್ತು, ಬಟ್ ಲೇಟ್ ಆಗಿದ್ದರಿಂದ ಯಾವ ಅಷ್ಟು ಫೈನಲ್ ಮಾಡೋಕ್ಕಾಗಲಿಲ್ಲ. ಇವತ್ತು ಹೋಗಿ ಫೈನಲ್ ಅಂತ ಹೇಳಿದ್ದಾರೆ. ಇವತ್ತು ಎಲ್ಲ ಅಂಗಡಿ ಅಡ್ಡಾಡಿ, ಅದಕ್ಕೆ ಟೈಮ್ ಎಷ್ಟು ಅಂತಂದರೆ 11 ಆಗಿದೆ. 11ಗೆ ಚಿಕ್ಕಪೇಟೆ ಹೋಗ್ತಾಯಿದ್ವಿ. ಸೊ ಇವತ್ತು ಸೀರೆ, ನಮ್ಮ ಮಮ್ಮಿ ಸೀರೆ, ನನ್ನ ಸೀರೆ, ಆಮೇಲೆ ನಮ್ಮ ತಂಗಿದೊಂದು ಸೀರೆ ಎಕ್ಸ್ಚೇಂಜ್ ಇದೆ. ಆಮೇಲೆ ಆಕಿಗೊಂದು ಇನ್ನೊಂದು ಬೇರೆ ದಾರೆ ಅಂದರೆ
ಏನು ಸೀರೆ ಡಮ್ಮಿ ಅದು ದಾರೆ ಸೀರೆ ಅದನ್ನು ನೋಡೋದು. ಆಮೇಲೆ ನಮ್ಮ ಡ್ಯಾಡಿಗೆ ಬಟ್ಟೆ ತೊಗೋಬೇಕು. ಸೊ ಇಷ್ಟೆಲ್ಲ ಫೈನಲ್ ಮಾಡ್ಕೊಂಬರ್ತೀವಿ. ಅದಾದಮೇಲೆ ಸಂಜೆ ಗಾಂಧಿ ಬಜಾರ್ಗೆ ಹೋಗಬೇಕು ಹುಡುಗನ ಬಟ್ಟೆ ತೊಗೊಳಕ್ಕೆ. ಇಷ್ಟೆಲ್ಲ ಕೆಲಸ ಇದೆ. ಎಲ್ಲ ಕೆಲಸ ಇವತ್ತು ಬಟ್ಟೆದಂತೂ ಫೈನಲ್ ಮಾಡಬೇಕು ಬಟ್ಟೆದೆಲ್ಲ ಇವತ್ತು. ಸೊ ಮಾಡ್ಕೊಂಬರೋದಿದೆ. ಬನ್ನಿ ಹೋಗಿ ಬರೋಣ. ಹಾಗೆ ನಿಮಗೂ ಇವತ್ತು ಏನೇನು ತೊಗೊತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬೆಳಗ್ಗೆ ಚಿಕ್ಕಪೇಟೆ ನೋಡಿ ಖಾಲಿ ಹಾಂ ಫಸ್ಟ್ ಈ ಶಾಪಿಗೆ ಬಂದಿದ್ದೀವಿ. ಇವಾಗ ಬೆಳಗ್ಗೆ ಅಂಗಡಿ ಓಪನ್ ಆಗೋಕ್ಕಿಂತ ಮುಂಚೆ ಬಂದು ಕುಂತ್ಬಿಟ್ಟಿರಾ? ಫಸ್ಟ್ ನಿಮ್ದೇ ಆಗೈತಾ? ಅಂಗಡಿಯವ್ರು ಜ್ಯೂಸ್ ತಂದು ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಮೆಜರ್ಮೆಂಟ್ ತಗೊತಾ ಇದ್ದಾರೆ. ನಮಗೆ ಇವ್ರು ಜ್ಯೂಸ್ ಕೊಟ್ಟಿದ್ದಾರೆ. ಹೆಂಗಿದೆ ಆಂಟಿ ಜ್ಯೂಸ್? ಚಲೋ ಆಯ್ತಾ? ಯಾವ ಜ್ಯೂಸ್ ಇದೆ? ತಾಟಿಲಿಂಗು ಜ್ಯೂಸ್, ಐಸ್ ಆ್ಯಪಲ್ ಜ್ಯೂಸ್. ಇವಾಗ ಕುಬೇರನ್ ಸಿಲ್ಕ್ಸಿಗೆ ಬಂದಿದ್ದೀವಿ. ಚಲೋ ಇದು ನಮ್ಮ ಮಮ್ಮಿಗೆ ಸೀರೆ ಸಿಕ್ಕದರ್ಸಿಲ್ವಾ? ಇದರಲ್ಲೇ ಈ ಬಾರ್ಡ್ರು ಕೆಳಗಡೆ ಕೊಟ್ಟಿದ್ದಾರೆ. ಈ ಕಲರ್ ಕಳಿಸ್ತೀರಾ ಇಲ್ಲ ಈ ಪಿಕಾಪ್ ಲುಕ್ ಏನು ಗೊತ್ತಾಗುತ್ತೆ? ಈ ಕಲರ್ ಬೇಡ ಟ್ರೆಂಡಿಂಗು. ಚಲೋ ಅನ್ಸುತ್ತೆ. ಇಲ್ಲ ಅದು ಬೇಡ, ಗುಲಾಬಿದು ಚಲೋ ಅನ್ಸುತ್ತೆ. ಸ್ವಲ್ಪ ಡಾರ್ಕ್ ಕಲರ್ ಚಲೋ ಅನ್ಸುತ್ತೆ. ಇವಾಗ ಮತ್ತೆ ನಮ್ಮ ತಂಗಿ ಸೀರೆ ತೊಗೊಂಡಿದ್ದಲ್ಲ ಆ ಶಾಪಿಗೆ ಬಂದಿದ್ದೀವಿ. ನನಗೆ ಸೀರೆ ತೊಗೊಳಕ್ಕೆ ಬಾಸಿಂಗ್ ಅವೆಲ್ಲ ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ಕೊಡು ನೋಡಮ್. ತಗೊಂಡಿದ್ದೇವೆ. ಏನು ಮಾಡಿದ್ದೆ ನಮ್ಮ ಪುಟ್ಟಮ್ಮ ಚಂದ ತಗೊಂಡಿದ್ದೆ. ಮಡ್ಲಕ್ಕಿ ಬ್ಯಾಗ್ ಉಲ್ಟಾ ಇದ್ರೊಳಗೆ ಹಾಕ್ಸೋಬೇಕು. ಇವಾಗ ಚಿಕ್ಕಪೇಟೆ ಮುಗಿಸ್ಕೊಂಡು ಗಾಂಧಿ ಬಜಾರಿಗೆ ಬಂದಿದ್ದೀವಿ. ಹಾಯ್ ಗೈಸ್, ಇದು ಒಂದು ಸೆಲೆಕ್ಷನ್ ಆಗಿದೆ. ಹುಡುಗಂದು ಶಾಪಿಂಗ್ ಎಲ್ಲ ಮುಗೀತು. ಅವ್ರು ಗಾಂಧಿ ಬಜಾರಲ್ಲಿ ತೊಗೊಂಡ್ರು. ಸೊ ಅವ್ರದ್ದು ಶಾಪಿಂಗ್ ಮಾಡೋಕ್ಕೆ ನಾನು ನನ್ನ ಕಸಿನ್ಸ್ ಎಲ್ಲರೂ ಹೋಗಿದ್ವಿ. ಸೊ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ 11:30 ಆಗಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಚಿಕ್ಕಪೇಟೆಯಿಂದ ಏನು ಶಾಪಿಂಗ್ ಮಾಡ್ಕೊಂಡು ಬಂದಿವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಚಿಕ್ಕಪೇಟೆಯಿಂದ ಬರೋಷ್ಟರಲ್ಲಿ ನಿನ್ನೆ ನೈಟ್ ಅರೌಂಡ್ ಚಿಕ್ಕಪೇಟೆಯಿಂದ ನಾವು ನೆಕ್ಸ್ಟ್ ಗಾಂಧಿ ಬಜಾರ್ಗೆ ಹೋಗಿದ್ವಿ. ಆಮೇಲೆ ಹುಡುಗಂದೆಲ್ಲ ಬಟ್ಟೆ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ಅರೌಂಡ್ 11:30 ಆ ಥರ ಆಗಿತ್ತು. ಬನ್ನಿ ಚಿಕ್ಕಪೇಟೆಯಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಸೀರೆ ಆಲ್ಮೋಸ್ಟ್ ಆಯಿತು. ನಮ್ಮಿದು ಸೀರೆ ಎಲ್ಲ ಮುಗೀತು. ಇವಾಗ ನನ್ನ ಸೀರೆ ಒಂದೇ ಬಾಕಿ ಇದೆ ತೊಗೊಳೋದು. ಮತ್ತು ಇವತ್ತು ಹೋಗ್ಬೇಕು ಅಂದ್ಕೊಂಡಿದ್ವಿ, ನೋಡಬೇಕು. ನಮ್ಮಿಂದು ಸೀರೆ ಇದು. ಸೊ ನೋಡ್ಬೋದು, ಇದು ಎಷ್ಟು ಚೆನ್ನಾಗಿದೆ ಒಂಥರ. ಇದು ನಾವು ಒಂದು 3 ಸೀರೆ ಕುಬೇರನ್ ಸಿಲ್ಕ್ಸಲ್ಲೇ ತೊಗೊಂಡ್ವಿ. ಮೇ ಬಿ ಕವರ್ಲಿಂದ ಸರಿಯಾಗಿ ಗೊತ್ತಾಗ್ತಿದೆನಾ? ಇದು ಒಂಥರ ಆರೆಂಜ್ ಶೇಡ್ ಇದೆ, ಆರೆಂಜು ಪಿಂಕ್ ಶೇಡ್ ಇದೆ, ಅದು ಪರ್ಪಲ್ ಕಾಂಬಿನೇಷನ್ ಇದೆ, ಚೆನ್ನಾಗಿದೆ. ಇದು ಒಂದು 15 ರೇಂಜ್ ಆ ಥರ ಆಯಿತು. ನೆಕ್ಸ್ಟ್ ಒನ್ ಇದು ಕೂಡ ಕುಬೇರನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ನೋಡ್ಬೋದು, ಪಿಂಕ್ ಆ್ಯಂಡ್ ವೈಟ್, ಒಂಥರ ವೈಟ್ ಅಲ್ಲ, ಇದು ಒಂಥರ ಕ್ರೀಮ್ ಬಾರ್ಡರ್ ಇದೆ. ಇದು ಕೂಡ ಚೆನ್ನಾಗಿದೆ. ಒಂದು ಸೀರೆ ನಾವು ಕೊಡಿಸ್ಬೇಕಲ್ಲ, ಅದು ನಾವು ಕೊಡಿಸಿದ್ದು. ಆಮೇಲೆ ಇದು ಕೂಡ ಕುಬೇರನಲ್ಲಿ ತೊಗೊಂಡಿದ್ದು. ಇದು ನಮ್ಮ ತಂಗಿದು ದಾರೆ ಸೀರೆ. ಅಂದರೆ ಇದು ಒಂಥರ ಕ್ರೀಮ್ ವಿತ್ ಗ್ರೀನ್ ದೊಡ್ಡ ಬಾರ್ಡರ್ ಇದೆ. ಫಸ್ಟು ಆ್ಯಕ್ಚುಲಿ ಇದು ತೊಗೊಂಡಿದ್ವಿ. ಅಂದರೆ ಇದು ಫಸ್ಟು ಒಂದು ಮದುವೆ ಸೀರೆ ಶಾಪಿಂಗ್ ಹೋದಾಗ ಈ ಸೀರೆ ತೊಗೊಂಡಿದ್ವಿ, ರೆಡ್ ಬಾರ್ಡರ್ ಬೇಡ ಅಂತ ಹೇಳಿ. ನೆಕ್ಸ್ಟು ಇದು ಗ್ರೀನ್ ತೊಗೊಂಬಂದಿದ್ದೀವಿ. ಇದು ಕುಬೇರನಲ್ಲೇ. ಆಲ್ಮೋಸ್ಟ್ ನಿನ್ನೆ ಸೀರೆ ಶಾಪಿಂಗ್ ಎಲ್ಲ ಆಗಿದ್ದು ಕುಬೇರನಲ್ಲೇ ಆಯಿತು. ಸೇಮ್ ನಮ್ಮಿದ್ದು ಸೀರೆ ಇತ್ತಲ್ಲ, ಇದು ನೋಡ್ಬೋದು. ಇದು ನಮ್ಮಿಗೆ, ಇದು ನಮ್ಮ ಕಕ್ಕಿಗೆ. ಸೊ 2 ಸೀರೆ ಸೇಮ್ ಇದೆ.
ಹಾಗೆ ಇದನ್ನ ಎಕ್ಸ್ಚೇಂಜ್ ಮಾಡೋಕೆ ಹೋಗಿದ್ವಿ ನಿನ್ನೆ, ಬಟ್ ಆ ಶಾಪಲ್ಲಿ ಇದು ಮತ್ತೆ ಇದೇ ರೇಂಜಲ್ಲಿ ಯಾವ ಸೀರೆ ಅಷ್ಟು ಚೆನ್ನಾಗಿದ್ದಿಲ್ಲ. ಹಾಗಾಗಿ ಇದು ಕಾಂಬಿನೇಷನ್ ನೋಡ್ಬೋದು, ಇದು ಕ್ರೀಮ್ ವಿತ್ ರೆಡ್ ಬಾರ್ಡರ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದು ಇಟ್ಕೊಂಡ್ಬಿಟ್ವಿ. ರಿಟರ್ನ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ, ಅದು ಹಂಗಾಗಿ ಇದು ಕೊಡಲಿಲ್ಲ ಇದನ್ನು. ಅದಾದಮೇಲೆ ಇಷ್ಟೊಂದು ಜ್ಯುವೆಲ್ರಿ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದೀವಿ. ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಅಲ್ಲಿ ಕುಡಿದು. ಸೊ ಇದು ಸಪ್ತಪದಿ, ಆಮೇಲೆ ಈ ಥರ ಇವೇನಂತಾರೆ ಥರ್ಮಾಕೋಲ್ ಬಾಲ್ಸು, ಆಮೇಲೆ ಇದು ಬಾಸಿಂಗ. ಇಲ್ಲಿ ಜ್ಯುವೆಲ್ರಿ ನೋಡ್ಬೋದು ಏನಂತಂದರೆ ಈ ಥರ ಹಿಂದೆ ಹಾಕ್ಕೊಂತಾರಲ್ಲ ಅದು, ಆಮೇಲೆ ಇದೊಂದು ಸರ, ಈ ಥರ ಒಂದು ದೊಡ್ಡ ಕಾಸಿನ ಸರ, ಅದೇ ಥರ ಒಂದು ಚಿಕ್ಕದು, ಈ ಥರ 3 ಕೊಡು, ಇಯರಿಂಗ್ಸ್ ಕೊಡು. ಇವು ಉಂಗುರಗಳು, ಇದೊಂದು ಜೊತೆ ಇಯರಿಂಗು, ಇದೊಂದು ಜೊತೆ ಇಯರಿಂಗು. ಸೊ ಇಷ್ಟೆಲ್ಲ ಜ್ಯುವೆಲ್ರಿ ತೊಗೊಂಬಂದಿದ್ದೀವಿ. ನೆಕ್ಸ್ಟ್ ಡೇ ಮತ್ತೆ ಭೈರಪ್ಪ ಸಿಲ್ಕ್ಸ್ಗೆ ಹೋಗಿದ್ವಿ, ನನ್ನ ಸೀರೆ ಶಾಪಿಂಗ್ ಹೋಗಿದ್ವಿ. ಇಷ್ಟು ಸೀರೆಯಲ್ಲಿ ಒಂದು ಸೀರೆ ಸೆಲೆಕ್ಟ್ ಮಾಡಿದ್ದೀನಿ, ಯಾವುದಂತ ಗೆಸ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.